ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಹೇಗಿರುತ್ತೆ, ಇದ್ರ ಜೊತೆಗೆ ನಾನು ಯಾಕೆ ಸರಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ, ನಾನು 1 ವೀಕ್ ಆಯಿತು ಯಾವುದೇ ರೀತಿಯಾದ ಡಯಟ್ ಮಾಡಿಲ್ಲ, ಹಾಗೆ ನಾನು ವಾಕಿಂಗ್ ಕೂಡ ಹೋಗಿಲ್ಲ, ಎಕ್ಸಸೈಸು ಯಾವುದನ್ನು ಮಾಡ್ತಾಯಿಲ್ಲ ಸರಿಯಾಗಿ. ಯಾಕೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನು ಕೂಡ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾನು ಡಯಟ್ ಯಾವುದನ್ನು ಫಾಲೋ ಅಪ್ ಮಾಡದೇ ಇರೋದ್ರಿಂದ ನಾನು ನಿಮಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಶುಂಠಿ ಮತ್ತು ಪುದೀನ ಎರಡನ್ನೂ ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡು ತೊಗೋತೀನಿ. ಇದನ್ನು ನಾನು 9 ಗಂಟೆಗೆ ತೊಗೊಂಡಿರೋದು, ಯಾಕೆಂದರೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದೆ. 2 ಡೇಸ್ ಮಾತ್ರ ನಾನು ಮಾಡಿರೋದು, 2-3 ಡೇಸ್ ಮಾಡಿರ್ಬೋದು ಅಷ್ಟೇ. ಯಾಕೆಂದರೆ ನನಗೆ ಡಯಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದ ಡಯಟ್ ಆಯಿತು ಎಕ್ಸಸೈಸ್ ಏನೂ ಮಾಡಿಲ್ಲ. ಯಾಕೆಂದರೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದ್ರ ಜೊತೆಗೆ ನಮ್ಮ ಅಪ್ಪ ಅಮ್ಮ ಕೂಡ ಊರಿಂದ ಬಂದಿದ್ದರು, ಅವರನ್ನು ನೋಡ್ಕೊಳ್ಳೋದು. ನಾನು ನಾಳೆಯಿಂದ ಖಂಡಿತ ಒಂದು ದಿನವೂ ಮಿಸ್ ಮಾಡದೆ ಡಯಟ್ ಮಾಡಬೇಕು, ವಾಕ್ ಹೋಗಬೇಕು ಅಂತ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಇದೇ ರೀತಿ ಆದರೆ ನಾನು ಮತ್ತೆ ವೆಯ್ಟ್ ಗೇನ್ ಆಗಿ ಸ್ಟಾರ್ಟ್ ಆಗ್ತೀನಿ. ಅದಕ್ಕೋಸ್ಕರ ನಾನು ನಾಳೆಯಿಂದ ಸ್ಟ್ರಿಕ್ಟಾಗಿ ಮಾಡ್ತೀನಿ. ಹಾಗೆ ವಿಡಿಯೋನು ಕೂಡ ನಿಮಗೆ ಒಂದು ದಿನವೂ ಮಿಸ್ ಮಾಡದೆ ನಾನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹೀಗೆ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿದರೆ ನನಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮತ್ತು ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನೀವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗೆ ಮಿಸ್ ಆಗಬಾರ್ದು, ನಿಮಗೆ ನನಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ, ಅದೇ ರೀತಿ ನಾನು ನಿಮಗೆ ಹೆಲ್ಪ್ ಮಾಡಬೇಕಲ್ವ. ನನ್ನ ವಿಡಿಯೋ ನೋಡಿಕೊಂಡು ತುಂಬ ಜನ ವೆಯ್ಟ್ ಲಾಸ್ ಮಾಡ್ತಾ ಇರ್ತೀರ. ನಾನು ಈ ಥರ ಒಂದು ದಿನ ವಿಡಿಯೋ ಅಪ್ಲೋಡ್ ಮಾಡೋದು, ತಿರ್ಗಾ 2-3 ಡೇಸ್ ವಿಡಿಯೋ ಅಪ್ಲೋಡ್ ಮಾಡದೇ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನಿಮಗೂ ಹೆಲ್ಪ್ ಆಗಬೇಕಲ್ವ. ಅದೇ ರೀತಿ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ನಾನು ಖಂಡಿತ ನಿಮಗೆ ಒಂದು ದಿನ ಮಿಸ್ ಮಾಡದೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ, ನಾನು 1 ವೀಕಿಂದ ಯಾವುದೇ ರೀತಿಯಾದ ಡಯಟ್ ಆಯಿತು, ಎಕ್ಸಸೈಸ್ ಆಯಿತು, ವಾಕಿಂಗ್ ಆಯಿತು ಏನು ಮಾಡದೇ ಇದ್ರೂ ನಾನು ಕರೆಕ್ಟಾಗಿ ವೆಯ್ಟ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ರೀತಿಯ ಹೊರಗಡೆ ಫುಡ್ ಆಯಿತು, ಮನೆಯಲ್ಲಿ ಅದು ಇದು ತಿನ್ನೋದಾಯಿತು, ನಾನು ಯಾವುದನ್ನು ಮಾಡಿಲ್ಲ. ನನ್ನ ವೇಟ್ ಗೇನು ಕೂಡ ಆಗಿಲ್ಲ, ನಾನು ವೇಟ್ ಕರೆಕ್ಟಾಗಿ ಮೇಂಟೈನ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಅದೇ ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ಯಾಕೆಂದರೆ ನಾವು ಒಂದು 4-5 ಡೇಸ್ ಅಂದ್ಕೊಳ್ಳಿ, ನೀವು 2 ಡೇಸ್ ಆದರೂ ನಾವು ಏನಾದರೂ ವೆಯ್ಟ್ ಎಕ್ಸಸೈಸ್ ಆಯಿತು, ಈ ಥರದ್ದು ಡಯಟ್ ಆಯಿತು ಫಾಲೋ ಅಪ್ ಮಾಡ್ಕೊಂಡು ಬರಲಿಲ್ಲಂದರೆ ಸಡನ್ನಾಗಿ ಒಂದು 500 ಗ್ರಾಮ್ ಆಯಿತು, ಇಲ್ಲಾಂದರೆ 1 kg ಅಷ್ಟು ಆಯಿತು, ವೆಯ್ಟ್ ಗೇನ್ ಆಗಿಬಿಡುತ್ತೆ. ತುಂಬ ಜನಕ್ಕೆ ಆಗಿದೆ, ನನಗೂ ಕೂಡ ಅನುಭವ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದ ವೆಯ್ಟ್ ಗೇನು ಕೂಡ ಆಗಿಲ್ಲ. ನಾನು ವೆಯ್ಟ್ ಕರೆಕ್ಟಾಗಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ಹೇಳಿದ್ನಲ್ವ, ಅದೇ ವೆಯ್ಟೆಲ್ಲ ಇದ್ದೀನಿ. ನಿಮಗೆ ನಾಳೆ ನನ್ನ ವಿಡಿಯೋದಲ್ಲಿ ನನ್ನ ವೆಯ್ಟ್ ಎಷ್ಟಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆಂದರೆ ನಾನು ಇವತ್ತು ನನ್ನ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕೆ ಆಗಲಿಲ್ಲ, ಅದಕ್ಕೋಸ್ಕರ ನಿಮಗೆ ನಾಳೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ನಿಮಗೆ ತಿಳಿಸ್ತೀನಿ. ಬಟ್ ನಾನು ಯಾವುದೇ ರೀತಿಯಾದ ಆಚೆ ಫುಡ್ ಆಯಿತು ಅದೇನೂ ತೊಗೊಂಡಿಲ್ಲ, ಹಾಗಾಗಿ ನಂದು ವೆಯ್ಟ್ ಗೇನ್ ಆಗಿಲ್ಲ. ಅದೇ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪಾಲಕ್ ಸ್ಮೂದಿ ತೊಗೊಂಡಿದ್ದೀನಿ, ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಮತ್ತು ಒಂದು ಸೌತೆಕಾಯಿ, ಅದಕ್ಕೆ ಪುದೀನ ಮತ್ತು ಹಸಿ ಶುಂಠಿ ಹಾಕ್ಕೊಂಡು ಒಂದು 1/2 ಗ್ಲಾಸಷ್ಟು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ಮೂತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಆದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ, ಹಾಗಲಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಹೀರೆಕಾಯಿ ಮತ್ತು ಬಟಾಣಿ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಮಧ್ಯಾಹ್ನ 1 ಗಂಟೆಗೆ ತೊಗೊಂಡಿರೋದು. ನಿಮಗೆಲ್ಲರಿಗೂ ಗೊತ್ತು, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಇರೋದರಿಂದ ನಾನು ಬೆಳಿಗ್ಗೆ 9 ಗಂಟೆಗೆ ನಾನು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ತೊಗೊತೀನಿ. ಅದಾದಮೇಲೆ ನಾನು 11 o'clock ಏನಾದರೂ ಒಂದು ಫ್ರೂಟ್ಸ್ ಆಯಿತು, ಇಲ್ಲಾಂದರೆ ಯಾವುದಾದ್ರೂ ಬ್ರೇಕ್ಫಾಸ್ಟ್ ಆಯಿತು, ಮನೇಲಿ ಏನು ಮಾಡಿರ್ತೀವಲ್ಲ ಅದನ್ನು ತೊಗೊತೀನಿ. ಹಾಗೆ ನಾನು 1 ಗಂಟೆಗೆ ಊಟ ಕೂಡ ಮಾಡ್ಕೊಂಬಿಡ್ತೀನಿ. ನಾನು 4:15ಗೆ ಗ್ರೀನ್ ಟೀ ತೊಗೊಳ್ತೀನಿ. ನೀವು ಗ್ರೀನ್ ಟೀ ಬೇಡ ಅಂದರೆ ನೀವು ಬ್ಲ್ಯಾಕ್ ಕಾಫಿ ಇಲ್ಲಾಂದರೆ ಬ್ಲ್ಯಾಕ್ ಟೀ ತೊಗೋಬೋದು. ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ವಿತೌಟ್ ಶುಗರ್ ಇರೋದು ಯಾವುದಾದ್ರೂ ತೊಗೋಬೋದು.
ನಾನು ರಾತ್ರಿ ಊಟಕ್ಕೆ ರಾಗಿ ಸೂಪ್ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ನಾನು ರಾಗಿದು ಸೂಪ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಏನು ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಡೇ 1 ನಾನು ರಾಗಿ ಸೂಪ್ ಮಾಡೋದು ಹೇಗೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಸಪ್ರೇಟಾಗಿ ರೆಸಿಪಿ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಖಂಡಿತ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಅಂದ್ಕೊಂಡಿದ್ದೆ ನಾನು. ಇಲ್ಲಾಂದರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ರಾಗಿ ಸೂಪ್ ಮಾಡ್ಕೋಬೋದು. ನಿಮಗೆ ರಾಗಿ ಸೂಪ್ ಬೇಡ, ನನಗೆ ರಾಗಿ ಸೂಪ್ ಇಷ್ಟ ಇಲ್ಲ ಅಂದರೆ ನೀವು ಮನೇಲಿ ಏನು ಅಡುಗೆ ಮಾಡಿರ್ತೀರಲ್ವ ಅದೇ ತೊಗೊಳ್ಳಿ. ಬಟ್ ನೀವು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಹಾಗೆ ರೈಸ್ ಅವಾಯ್ಡ್ ಮಾಡಿ. ಆದಷ್ಟು ಬೇಗ ಊಟ ಮಾಡಿ. ರಾತ್ರಿ ನೈಟ್ 7 o'clock ನೀವು 7:30 ಒಳಗಡೆ ಊಟ ಮುಗಿಸ್ಕೊಂಬಿಡಿ. ಇದು ಆದಮೇಲೆ ಫ್ರೆಂಡ್ಸ್, ನಾನು ನೈಟ್ ಮಲ್ಗೋಕ್ಕಿಂತ ಫಸ್ಟ್ ಒಂದು 1/2 hour ಟರ್ಮೆರಿಕ್ ಮಿಲ್ಕ್ ಕೂಡ ತೊಗೊತೀನಿ. ಇದನ್ನು ಕೂಡ ನಾನು ಡೈಲಿ ಕಂಪಲ್ಸರಿ ತೊಗೊತೀನಿ. ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಮಾಡೋದು ಅಂತಲೂ ಕೂಡ ನಿಮಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಹೋಯಿತು. ಹಾಗೆ ನಾನು ಯಾಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಪ್ರತಿಯೊಂದನ್ನು ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.